Take down a problem. If a rupee is spent on buying a lottery, problem is like this. Question. If a rupee spent on buying a lottery ticket, has the following cost components. Represent the data by a component bar diagram. Represent the data by a component bar diagram. Okay. Take down the data. Component amount in paise. Component and amount in paise. Establishment cost. Price amount. Agent's commission. Profit. These are the components in paisa. Now 10, 25, 20, 10, 25, 20 and 45. ಕೇಳಿಸ್ತಾ ಇದೆ ನಾನು ಮಾತಾಡೋದು? ನಾನು ಮಾತಾಡಕತ್ತಿದ್ದು ಕೇಳಿಸ್ತಾ ಇದೆ ಎಲ್ಲರಿಗೆ? Someone? Yes. Yes. Okay. So ಈಗ
ಏನ್ ಕೊಟ್ಟಿದೆ ಲೆಕ್ಕ ಏನಿದೆ ಅಂದ್ರೆ ಇಫ್ ಅ ರುಪಿ ಸ್ಪೆಂಟ್ ಆನ್ ಬೈಯಿಂಗ್ ಅ ಲಾಟರಿ ಟಿಕೆಟ್ ಹ್ಯಾಸ್ ದ ಫಾಲೋಯಿಂಗ್ ಕಾಸ್ಟ್ ಕಂಪೋನೆಂಟ್ಸ್ ರಿಪ್ರೆಸೆಂಟ್ ದ ಡೇಟಾ ಬೈ ಅ ಕಂಪೋನೆಂಟ್ ಬಾರ್ ಡಯಾಗ್ರಾಮ್. ಏನಿರತ್ತ ನೀವೇನ್ ಟಿಕೆಟ್ ತಗೋತಿರಲ್ಲ ಲಾಟರಿ ಟಿಕೆಟ್, ಆ ಲಾಟರಿ ಟಿಕೆಟ್ಗೆ ₹1 ಖರ್ಚು ಮಾಡಿದ್ರೆ, ₹1 ನೀವು ಖರ್ಚು ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಆ ₹1 ಒಳಗ ಏನೇನ್ ಆಗ್ತೈತಿ ಅವ್ರದ್ದು ಕಾಸ್ಟ್ ಏನೇನ್ ಇರ್ತೈತಿ, ನೀವು ಏನ್ ₹1 ಕೊಟ್ಟು ಲಾಟರಿ ಟಿಕೆಟ್ ತಗೋತಿರಲ್ಲ ಅದು ಹೆಂಗ್ ಡಿವೈಡ್ ಆಗಿರ್ತೈತಿ. ಆ ₹1ದಾಗ 10 ಪೈಸೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅದ, ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್. ಆ ₹1ದಾಗ 25 ಪೈಸೆ ಪ್ರೈಸ್ ಅಮೌಂಟ್ ಅದ. ಆ ₹1ದಾಗ 20 ಪೈಸೆ ಏಜೆಂಟ್ ಕಮಿಷನ್ ಅದ. ಆಮೇಲೆ 45 ಪೈಸೆ ಏನದ ಪ್ರಾಫಿಟ್ ಅದ. ಸೊ ನೀವು ಕೊಡುವಂತ ₹1 ಹೆಂಗ್ ಡಿವೈಡ್ ಆಗ್ತೈತಿ, ಒಂದೇದು ಅದ್ರಾಗ 10 ಪೈಸೆ ಅಂದ್ರೆ 10%. ₹1 ಕ್ಯಾನ್ ಬಿ ಟ್ರೀಟೆಡ್ ಆಸ್ 100%. ಓಕೆ, ಅದ್ರಾಗ 10%. ನೀವು ಕೊಟ್ಟಂತ ₹1ದಲ್ಲಿ 10 ಪೈಸೆ ವಿಲ್ ಗೋ ಇನ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್. ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅಂದ್ರೆ ಅದಕ್ಕೊಂದು ಆಫೀಸ್ ಮಾಡ್ಬೇಕು, ಅದೆಲ್ಲ ಮಾಡ್ಕೋಬೇಕಲ್ಲ, ಸೆಟಪ್ ಮಾಡ್ಕೋಬೇಕು. ಒಂದು ಲಾಟರಿ ಟಿಕೆಟ್ ಇದು ಮಾಡ್ತೇವಂದ್ರೆ ಅದರದೊಂದು, ಈಗ ಯಾವ್ದೋ ಒಂದು ಲಾಟರಿ ಟಿಕೆಟ್ ಇದೆ ಅದಕ್ಕೊಂದು ಆಫೀಸ್ ಇರಬೇಕು, ಹೆಡ್ ಆಫೀಸ್, ಅದು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್. ನೆಕ್ಸ್ಟ್ 25 ಪೈಸೆ ಪ್ರೈಸ್ ಮನಿ. ನೀವೆಲ್ಲರೂ ಲಾಟರಿ ಟಿಕೆಟ್ ತಗೋತೀರ, ಅದ್ರಾಗ ಒಬ್ರು ಇಬ್ರು ಯಾವ್ದು ಪ್ರೈಸ್ ಬರ್ತಾವ, 1 2 3 3 ಪ್ರೈಸ್ ಬರ್ತಾವ. ಆ 3 ಪ್ರೈಸಿಗೆ ಪ್ರೈಸ್ ಮನಿ ಕೊಡ್ಬೇಕಲ್ಲ, ಆ ಪ್ರೈಸ್ ಮನಿ ಬರೀ 25 ಪೈಸೆದಾಗ ಹೋಗ್ತದೆ. ನಾವೇನ್ ತಿಳ್ಕೊತೀವಿ, ನಮ್ಗೆ ₹1,00,000 ಲಾಟ್ರಿ ಹತ್ತು, ₹1,00,00,000 ಲಾಟ್ರಿ ಹತ್ತು, ಆ 1,00,000 1,00,00,000 ಬರೀ 25% ಇರ್ತೈತೆ ನಾವು ಟೋಟಲ್ ರೊಕ್ಕ ಕೊಟ್ಟಿದ್ರಾಗ. ಎಲ್ಲಾರು ಕೊಟ್ಟಿರ್ತೀವಿ, ನಾವು ಒಬ್ಬರೇ ಕೊಟ್ಟಿರಂಗಿಲ್ಲ, ಸಾವಿರಾರು ಮಂದಿ ಕೊಟ್ಟಿರ್ತಾರ. ಅದ್ರ ಬರೀ 25% ಅಟ್ಟೆ ಅವ್ರು ಖರ್ಚು ಮಾಡ್ತಾರೆ ಪ್ರೈಸ್ ಅಮೌಂಟಿಗೆ. 10% ಅಥವಾ 10 ಪೈಸೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್, 25 ಪೈಸೆ ಪ್ರೈಸ್ ಅಮೌಂಟ್, 20 ಪೈಸೆ ಏಜೆಂಟ್ ಕಮಿಷನ್. ನೀವು ಯಾರ ಬಳಿ ಹೋಗಿ ಲಾಟ್ರಿ ಟಿಕೆಟ್ ತಗೋತಿರ್ಲ ಅವನಿಗೆ ಕಮಿಷನ್ ಬೇಕಲ್ಲ, ಅದೆಷ್ಟು ಇರ್ತದ, 20% ಇರ್ತೈತಿ. ಎಷ್ಟು, 20 ಪೈಸೆ. ₹1ದಾಗ 20 ಪೈಸೆ ಅಂದ್ರೆ 20%. ನೆಕ್ಸ್ಟ್ 45 ಪೈಸೆ ಪ್ರಾಫಿಟ್. ವಿಚಾರ ಮಾಡ್ರಿ, ನೀವು ಕೊಟ್ಟಂತ ದುಡ್ಡಲ್ಲಿ ₹1 ಖರ್ಚು ಮಾಡಿದ್ರೆ ಅದ್ರಾಗ 45 ಪೈಸೆ ಅವನಿಗೆ ಪ್ರಾಫಿಟ್ ಆಗಿಬಿಡ್ತೈತಿ. ಸೊ ದಿಸ್ ಇಸ್ ಹೌ ಇಟ್ ಈಸ್, ದಿಸ್ ಇಸ್ ಹೌ ₹1 is divided. ₹1 ಡಿವೈಡ್ ಆಗಿದೆ ಹೀಗೆ, ಈ ರೀತಿ. ಎನಿ ಡೌಟ್ಸ್ ಹಿಯರ್? ಏನಾದ್ರೂ ಡೌಟ್ ಇದೆ ನಿಮ್ಗೆ ಇದರಲ್ಲಿ? ಲೆಕ್ಕ ತಿಳಿದೈತೋ, ಏನ್ರಿ ಡೌಟ್ ಅದ? ಲೆಕ್ಕ ತಿಳಿದೋದು, ಏನಾದ್ರೂ ಡೌಟ್ ಇದೆ? Have you understood the problem or you have doubt? ಸ್ವಲ್ಪ doubt. If you don't have any doubt, raise your hands. If you have doubt, ask me. No doubts. Okay. So ಈಗ ಲಕ್ಷ ಇಟ್ಕೊಡ್ರಿ. ಇದಕ್ಕ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗೆದ್ರೆ ಏನಾಗ್ತದ, ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗೆದ್ರೆ ಏನಾಗ್ತದೆ? I'll try to correlate here. ಇದು ₹1 ಸಾರಿ, ₹1 this is ₹1. ಆ ₹1 ಯಾವ ಭಾಗ, ಎಷ್ಟು ಭಾಗ ಮಾಡ್ಯಾವ? ಆ ₹1 10 ಪೈಸೆ ಇದಕ್ಕೆ ಹೋಯ್ತು, 25 ಪೈಸೆ ಇದಕ್ಕೆ ಹೋಯ್ತು, 20 ಪೈಸೆ ಇದಕ್ಕೆ ಹೋಯ್ತು, 45 ಪೈಸೆ ಇದಕ್ಕೆ ಹೋಯ್ತು. ಅಂದ್ರ ಔಟ್ ಆಫ್ ₹1, different parts have been, different components have been done. ₹1ದಾಗ ಬೇರೆ ಬೇರೆ ಭಾಗ ಮಾಡ್ಯಾವ. ಸೊ ಸಮಥಿಂಗ್ ಯಾವ್ದಾರ ಒಂದು ಟೋಟಲ್ ದಾಗ ಭಾಗ ಮಾಡಿದೇವಂದ್ರ, when you divide something out of total, you have to use either component bar diagram or percentage bar diagram. ನೋಡ್ರಿ, ಯಾವ್ದಾರೆ ಹೋಲ್ ಕಂಪ್ಲೀಟ್ ಒಂದು ಕಂಪ್ಲೀಟ್ ಒಂದ್ರಾಗ ಭಾಗಗಳು ಮಾಡ್ತಾ ಹೋದ್ರಂದ್ರ ಅವಾಗ ಈಗ ನೋಡ್ರಿ ₹1 ಐತಿ. ಆ ₹1ದಾಗ 10 ಪೈಸೆ ಎಸ್ಟಾಬ್ಲಿಷ್ಮೆಂಟ್, 25 ಪೈಸೆ ಪ್ರೈಸ್ ಅಮೌಂಟ್, 20 ಪೈಸೆ ಏಜೆಂಟ್ ಕಮಿಷನ್, 45 ಪೈಸೆ ಪ್ರಾಫಿಟ್. ₹1 ಭಾಗ ಆಗೈತಲ್ಲ, ಈ ಟೈಪ್ ಲೆಕ್ಕ ಬಂದಾಗ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಥವಾ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಮಾಡ್ಬೋದು. ಇದಕ್ಕಿಂತ ಮೊದ್ಲಿನ ಲೆಕ್ಕ ನೋಡ್ರಿ, ಯಾವ್ದು ಒಂದು ಕಂಪ್ಲೀಟ್ ನಾಗ ಭಾಗ ಇರ್ಲಿಲ್ಲ. ಇದಕ್ಕಿಂತ ಮೊದ್ಲಿನ ಪ್ರಾಬ್ಲಮ್, ಇಫ್ ಯು ಗೋ ಫಾರ್
earlier problems ನೀವು ನೋಡಿದ್ರೆ ಒಂದರಾಗ ಭಾಗ ಇರುವಂತ ಪ್ರಾಬ್ಲಮ್ ಎಲ್ಲಿ ಇರ್ಲಿಲ್ಲ. ಚೆಕ್ ಮಾಡ್ಕೊಡ್ರಿ ನಿಮ್ಗೆ ಯಾವ್ದ್ರ ಅದಾವ ನೋಡ್ರಿ. ನೋಡ್ರಿ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ದ ಸೆಕ್ಸ್ ರೇಷಿಯೋ ಆಫ್ ನಂಬರ್ ಆಫ್ ವುಮನ್ ಪರ್ 1000 men ಇನ್ ವೇರಿಯಸ್ ಇಯರ್ಸ್ ಅಂತಾರ. ಇದು ಒಂದರಾಗ ಭಾಗ ಆಗ್ತೈತೆ ಇಲ್ಲ ಆಯ್ತಾ. ನೆಕ್ಸ್ಟ್ ಯಾವ್ದೈತೆ ನೋಡ್ರಿ ಅದಕ್ಕಿಂತ ಹಿಂದಿನ ಪ್ರಾಬ್ಲಮ್. Following are the birth rates of some of the countries. Represent the following by a bar diagram, simple bar diagram. ಬೇರೆ ಬೇರೆ ಕಂಟ್ರಿದು ಬರ್ತ್ ರೇಟ್ ಇತ್ತು. ಇದು ಒಂದು ಹೋಲ್ದಾಗ ಭಾಗಗಳಾಗ್ತದ ಇಲ್ಲ. ಅದಕ್ಕಿಂತ ಬದಲು ರಿಪ್ರೆಸೆಂಟ್ ದ ಡೇಟಾ ರಿಗಾರ್ಡಿಂಗ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಬೈ ಅ ಬಾರ್ ಡಯಾಗ್ರಾಮ್. ಪಾಪ್ಯುಲೇಷನ್ ಆಫ್ ಇಂಡಿಯಾ ಫಾರ್ ವೇರಿಯಸ್ ಇಯರ್ಸ್ ಇತ್ತು. ಅದು ಹೆಂಗ ಭಾಗ ಆಗ್ಲಿಕ್ಕೆ ಸಾಧ್ಯ, ಒಂದರಾಗ ಭಾಗ ಆಗ್ಲಿಕ್ಕೆ ಅದನ್ನು ಸಾಧ್ಯ ಆಗಂಗಿಲ್ಲ. ಸೊ ಇವು ಮೊದ್ಲಿನ ಪ್ರಾಬ್ಲಮ್ ನಲ್ಲಿ ಒಂದರಾಗ ಭಾಗ ಮಾಡುವುದು ಸಾಧ್ಯತೆ ಇರಲಿಲ್ಲ. ಯು ಕೆನಾಟ್ ಡಿವೈಡ್ ಫ್ರಮ್ ಕಂಪ್ಲೀಟ್ ಒಂದರಾಗ ಒಂದೇ ಒಂದು ಕಂಪ್ಲೀಟ್ ಟೋಟಲ್ ನಾಗ ಭಾಗ ಮಾಡೋದು ಸಾಧ್ಯ ಇರಲಿಲ್ಲ. ಅದಕ್ಕೆ ನಾವಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್ ಅಂತೀವಿ. ಇಲ್ಲಿ ಭಾಗ ಮಾಡ್ಲಿಕ್ಕೆ ಸಾಧ್ಯದ. ಸೊ ವಿ ಆರ್ ಗೋಯಿಂಗ್ ಫಾರ್ ಕಂಪೋನೆಂಟ್ ಬಾರ್ ಡಯಾಗ್ರಾಮ್. ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್? ಇಫ್ ಯು ಅಂಡರ್ಸ್ಟುಡ್, raise your hand. अंडरस्टूड ऑल ऑफ यू? अमोल राठौड़ ತಿಳಿದಿಲ್ಲ? अमोल राठौड़, अनमोल खत्री, फरीदा बेगम, आपको समझ में नहीं आया क्या? हाँ, तो फिर why don't you raise your hands? Okay, very good. Next we shall solve this problem. Component bar diagram na solve ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. Okay, so now as usual in the component bar diagram also there is only one axis which is taken to the scale. Hands raise ಮಾಡಿ ತೆಗಿರಿ. To the scale ಏನ್ ಮಾಡ್ತೀವಿ, ಬರೀ ಒಂದು axis y axis ಮಾತ್ರ ಮಾಡೋದು. We will take only y axis to the scale. X axis is not taken to the scale. So only y axis to the scale. First we should write the title over there. Title ಬರೋಣಂತ. Component bar diagram showing the cost components on of a rupee spent on lottery ticket. Component bar diagram showing the cost components of a rupee spent on lottery ticket. ಕಾಣಿಸ್ಲಿಕ್ಕತ್ತದ ಇದು? ಕ್ಲಿಯರ್? ನೆಕ್ಸ್ಟ್ ಈಗ ಡಯಾಗ್ರಾಮ್ ತಗೊಳ್ಳೋಣ. Okay, now if you add all this ಎಷ್ಟು ಆಗ್ತದೆ ನೋಡ್ರಿ, ಎಲ್ಲ ಆಡ್ ಮಾಡ್ರಿ. 10 plus 25 35 plus 20 55 plus 45 100. So 100 should be your height of the component bar diagram. So 100 ಆಗ್ಬೇಕು ನಿಮ್ಮ height. Total ಎಷ್ಟು ಆಗ್ತದೆ? 100 ಆಗ್ತದಲ್ಲ. So height should be 100. So height 100 ಹೇಗೆ ಮಾಡ್ತೀರಿ? 10 20 30 40 ಮಾಡ್ಕೊತ ಹೋಗ್ಬಿಡು, ಈಸಿ ಆಗ್ಬಿಡ್ತು. 10 20 30 40 50 60 70 80 90 100.
scale. Y-axis 1 centimeter is equal to 10 units. 1 centimeter is equal to 10 units. 10 unit 10 units. Okay. X-axis ಅಲ್ಲಿ ಏನು ಸ್ಕೇಲ್ ಇಲ್ಲ. So X-axis ಅಲ್ಲಿ ಏನು ಬರೀಬಹುದೇನೋ? There's no scale on the X-axis. ಬರೀ Y-axis ಮಾತ್ರ ಇಲ್ಲಿ amount spent on lottery ticket. Amount spent on lottery ticket. Spent on lottery ticket. Okay. So simple. ಇಲ್ಲಿ ಏನು ಬರೆಯಕ್ ಬರಂಗಿಲ್ಲ ನೋಡ್ರಿ. ಇಲ್ಲಿ ಏನು ಬರೆಯೋದು ನೀವು ಇಲ್ಲಿ ಏನು ಬರೆಯಕ್ ಬರಂಗಿಲ್ಲ. ಇಲ್ಲಿ ಬರೀಬೇಕಂದ್ರ ಫ್ಯಾಮಿಲಿ 1 ಫ್ಯಾಮಿಲಿ 2 ಇದು ಬರೀಬಹುದು. ಏನು ಇಲ್ಲ. ಅಮೌಂಟ್ ಸ್ಪೆಂಡ್ ಆನ್ ಲಾಟರಿ ಟಿಕೆಟ್ ಇಲ್ಲಿ ಐತಿ. ₹1 ನೀವೇನ್ ಖರ್ಚು ಮಾಡ್ತೀರಿ ಅದ್ರಾಗ ₹1ದಾಗ ಏನೇನ್ ಭಾಗ ಆಗ್ತದೆ. ಸೊ ಎಕ್ಸ್ ಆಕ್ಸಿಸ್ ಏನು ಬರೆಯಕ್ ಏನು ಇಲ್ಲೇ ಇಲ್ಲ ಇಲ್ಲಿ. ಸೊ ಡೈರೆಕ್ಟ್ ಆಗಿ ಈಗ 100 ಒಂದು ಬಾರ್ ಮಾಡ್ಬಿಡ್ತೀನಿ. ಇವೆಲ್ಲ ಕೂಡಿಸಿದ 100 ಆಯ್ತು. 100 ಒಂದು ಬಾರ್ ಮಾಡ್ಬಿಡ್ತೀನಿ. ಓಕೆ, ಈಗ ಡಿವೈಡ್ ಮಾಡ್ತಾ ಹೋಗ್ಬಿಡ್ರಿ. ಹೈಟ್ ಟೋಟಲ್ 100 ಐತಿ ಇಲ್ಲಿ. ಸೊ ಈ 100 ನ ಇಲ್ಲಿ ತೋರಿಸಿರಿ. ಈ ಡಿವೈಡ್ ಮಾಡಬಹುದು. ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಇರ್ತದ 10 ಅದ. ಸೊ ಇಲ್ಲಿ 10 ಹಿಡಿರಿ. 10 ಹಿಡಿರಿ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್. ನೆಕ್ಸ್ಟ್ ಆಫ್ಟರ್ ದಟ್ 25 ಪ್ರೈಸ್ ಅಮೌಂಟ್. 25 ಅಂದ್ರೆ 10 ಪ್ಲಸ್ 25. ಇಲ್ಲಿಂದ ಪ್ಲಸ್ 25 ಹಾಕಬೇಕು ನೋಡ್ರಿ. ಕ್ಯುಮ್ಯುಲೇಟಿವ್ ತಗೋ. ಕ್ಯುಮ್ಯುಲೇಟಿವ್ 10 plus 25 ಆಗ್ತದೆ. 10 plus 25 35. So 35 ಬರ್ತದೆ. 35 ಏನು ಬರ್ತದೆ? This is price amount. 20 agents commission. 35 plus 20 55. Agents commission ಇಲ್ಲಿ ಬರ್ತದೆ 55. Next plus 45. 55 plus 45 100. So now ಇವೆಲ್ಲದಕ್ಕೂ ಬೇರೆ ಬೇರೆ ಟೈಪ್ ಹ್ಯಾಶಿಂಗ್ ಮಾಡ್ಬೋದು ನೀವು. ಲೈಕ್ ಈ ರೀತಿ ಹ್ಯಾಶಿಂಗ್ ಮಾಡ್ರಿ. ಇದಕ್ಕೆ ಪ್ರಾಫಿಟ್ ಐತಿದು. ಒನ್. ನೆಕ್ಸ್ಟ್ ಸೆಕೆಂಡ್ ಈ ರೀತಿ ಮಾಡ್ಬೋದು. ಥರ್ಡ್ ಈ ರೀತಿ ಮಾಡ್ಬೋದು. ಡಾಟ್ ಡಾಟ್. ಫೋರ್ತ್ ಒನ್ ಹಂಗೆ ಬಿಟ್ಟು ಹೊಡಿತದ ಅಥವಾ ಈ ರೀತಿ ಮಾಡ್ಬೋದು. ಸೊ ನೀವು ಬಾಜುದಲ್ಲಿ ಡಯಾಗ್ರಾಮ್ ಬಾಜುದಲ್ಲಿ ಈ ರೀತಿ ತೋರಿಸ್ಬೋದು. ಈ ರೀತಿ ತೋರಿಸ್ಬೋದು. ಇಂಡೆಕ್ಸ್ ಅಂತ ಹೇಳಿ ಟೈಟಲ್ ಹಾಕಿ ಇಂಡೆಕ್ಸ್ ಅಂತ ಹೇಳ್ಬಾರ್ದು. ಈ ರೀತಿ ತೋರಿಸ್ಬೋದು. ಈ ರೀತಿ ಹ್ಯಾಶಿಂಗ್ ಇದ್ರೆ ಅದಕ್ಕೆ ನಂತರ ದಿಸ್ ಇಸ್ ಕಾಲ್ಡ್ ಇದರದು ಪ್ರಾಫಿಟ್. ಇದರದು ಪ್ರಾಫಿಟ್. ಓಕೆ, ನೆಕ್ಸ್ಟ್ ಈ ರೀತಿ ಹ್ಯಾಶಿಂಗ್ ಎದುರ್ತದೆ ಏಜೆಂಟ್ಸ್ ಕಮಿಷನ್. ನೆಕ್ಸ್ಟ್ ಈ ರೀತಿ ಇದ್ದು ಯಾವ್ದದ ಥರ್ಡ್
price amount. Price amount. Next, ಈ ರೀತಿ ಇದ್ದದ್ದು. This is called as establishment cost. This is x-axis. This is y-axis. ಇಷ್ಟೇ. ಈಗ ನೀವು ಬೇಕಂದ್ರೆ ಒಳಗೆ ವ್ಯಾಲ್ಯೂಸ್ ಬರಿಬಹುದು. ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಎಷ್ಟದ 10 ಅದ. ಇದು ಎಷ್ಟದ? ಪ್ರೈಸ್ ಅಮೌಂಟ್ 25. ಏಜೆಂಟ್ಸ್ ಕಮಿಷನ್ 20. Then profit 45. ಬೇಕಂದ್ರೆ ಬರಿಬಹುದು, ಇಲ್ಲ ಅಂದ್ರೆ ಇಲ್ಲ. That's all. This is how you have to draw a component bar diagram. If you have any doubts, you can ask me. ಏನಾದರೂ ಡೌಟ್ ಇದ್ರೆ ಕೇಳ್ರಪ್ಪ, ಇಲ್ಲಾಂದ್ರೆ ಲೆಕ್ಕ ಬಿಡಿಸ್ಕೊಡ್ರಿ. ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಲೆಕ್ಕ ಬಿಡಿಸ್ಕೊಡ್ರಿ. ಏನಾದರೂ ಡೌಟ್ ಇದ್ರೆ ಕೇಳ್ರಿ. Any doubt? Raise your hand if you don't have any doubt. Doubt ಇರ್ಲಿಲ್ಲ ಅಂದ್ರೆ ರೇಸ್ ಮಾಡ್ರಿ, ಡೌಟ್ ಇದ್ರೆ ಕೇಳ್ರಿ. ಓಕೆ ಓಕೆ ಫೈನ್. ಬರ್ಕೊಡ್ರಿ, ಲೆಕ್ಕ ಬರ್ಕೊಡ್ರಿ. ಟೇಕ್ ಡೌನ್ ದಿಸ್ ಪ್ರಾಬ್ಲಮ್ ಫಾಸ್ಟ್. Okay, I hope we have completed this. The next problem ತಗೊಳ್ರಿ, ಬರ್ಕೊಡ್ರಿ. ನಿಮ್ ಬುಕ್ ನ ಕೊಟ್ಟಿದ್ದು ಒಂದನೇ ಪ್ರಾಬ್ಲಮ್, ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನ ಬರ್ಕೊಡ್ರಿ, ದಿಸ್ ಪ್ರಾಬ್ಲಮ್. ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾತಾಡ್ರಪ್ಪ. ನೀವು ಅದಿರೋ ಇಲ್ಲೋ ಏನೋ ಗೊತ್ತಾಗಲ್ಲ. ಕೆಲವೊಬ್ರು ಮಾತಾಡ್ತಾ ಇದ್ರಪ್ಪ. ಲಕ್ಷ್ಮೀ ಪಾಟೀಲ್, ಅಕ್ಷತಾ, ಅಮೋಲ್, ಅನ್ಮೋಲ್, Farida. Yes, sir. Please stop by unmute. Please stop by unmuting yourself. ಯಾರು ಮಾತಾಡ್ತಾ ಇರೋದು? Who is talking? Yes, Megha is present here today. Megha, ಮಾತಾಡ್ತಂಗಿ. Megha, Yes, talk to me. Yes, sir. Okay, ತಿಳಿಲಿಕತ್ತದ? ತಿಳಿದದ? ಈಗ ನೆಕ್ಸ್ಟ್ ಲೆಕ್ಕ ಬರ್ಕೊಡ್ರಿ. Is you understood? ಸರಿ, ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಡ್ರಿ. ಆ ಬುಕ್ ನಾಗ ಒಂದೇ ಲೆಕ್ಕ ಬರ್ಕೊಡ್ರಿ. Click on the first problem of your book. ಏನಂತ ನೋಡ್ರಿ ಲೆಕ್ಕದು. Represent the following data by a suitable diagram. Represent the following data by a suitable diagram. Problem number 2. Represent the following data
by a suitable diagram. Represent the following data by a suitable diagram. More columns of items of expenditure family A and family B antiде. There are 3 columns in this. Items of expenditure family A and family B. Items of expenditure, items of expenditure family A, family B, ಲೆಕ್ಕ ಬರ್ಕೊಡ್ರಿ ಲಾಸ್ಟ್ 10 ನಿಮಿಷದ ಮುಂದಿನ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ. ಐ ಹ್ಯಾವ್ ದ 4th ಕ್ಲಾಸ್ ಆಲ್ಸೋ ಮೈನ್ ಓನ್ಲಿ. ನಂದೇ ಐತಿ 4th ಕ್ಲಾಸ್ ನಂದೇ ಐತಿ. Okay. Now let us write down the items of expenditure. First one, food, clothing, education, miscellaneous. Food, clothing, education, miscellaneous, Next, last one is savings or deficit. Savings or deficit. Savings or deficit. Spelling only. Savings or deficit. Savings ಅಂದ್ರೆ ಉಳಿತಾಯ, ಡೆಫಿಸಿಟ್ ಅಂದ್ರೆ ಹೆಚ್ಚಿಗೆ ಖರ್ಚು ಮಾಡ್ತಿರಲ್ಲ ಅವಾಗ ಡೆಫಿಸಿಟ್ ಬರ್ತದೆ. ನಿಮ್ ಪಗಾರನ್ಯಾಗ ಅಂದ್ರೆ ಕಡಿಮೆ ಬೀಳ್ತದೆ ನಿಮ್ ಪಗಾರ. ಅದು ಸೇವಿಂಗ್ಸ್ ಆರ್ ಡೆಫಿಸಿಟ್ ಅಂತ ಹೇಳಿ ಇಲ್ಲಿ ಬರ್ತೀನಿ. ಓಕೆ, ಸೇವಿಂಗ್ಸ್ ಆರ್ ಡೆಫಿಸಿಟ್. ನೀವು ಅದನ್ನ ಕ್ಲಿಯರ್ ಆಗಿ ಕಾಣ್ಬೇಕಂದ್ರೆ ಎರಡು ಕೂಡ ಒಂದೇ ಬರ್ಬಿಡ್ಬೇಕು ಈ ರೀತಿ. ಸೇವಿಂಗ್ಸ್ ಆರ್ ಡೆಫಿಸಿಟ್. Okay, now family A income is rupees 500. Family A income is rupees 500. Income is rupees 500, and family B income is rupees 300. Family B income is 300. ಈ ಫ್ಯಾಮಿಲಿ ಎ ಎಷ್ಟು ಖರ್ಚು ಮಾಡ್ತಾರೆ? ಫುಡ್ಗೆ 150 ರೂಪಾಯಿ ಖರ್ಚು ಮಾಡ್ತಾರೆ. ಫ್ಯಾಮಿಲಿ ಎ ಸ್ಪೆಂಡ್ಸ್ rupees 150 on food, 125 on clothing, 25 on education, 190 on miscellaneous, and plus 10 ರೂಪಾಯಿ ಸೇವಿಂಗ್ ಮಾಡ್ತಾರೆ. Family B spends 150 on food, 60 on clothing,
50 on education, 70 on miscellaneous, and minus 30, that is the deficit. Okay. ಇಲ್ಲ ನೋಡ್ರಿ, ಫ್ಯಾಮಿಲಿ ಎ 500 ರೂಪಾಯಿ ಇನ್ಕಮ್ ಅದು. 500 ರೂಪಾಯಿದಲ್ಲಿ 150 ರೂಪಾಯಿ ಫುಡ್ಗೆ ಖರ್ಚು ಮಾಡ್ತಾನ, 125 ಕ್ಲೋದಿಂಗ್, 150 ಪ್ಲಸ್ 125 275 ಆಯ್ತು. 275 ಆಯ್ತು. ನೆಕ್ಸ್ಟ್ 25 ರೂಪಾಯಿ ಎಜುಕೇಶನ್ ಖರ್ಚು ಮಾಡ್ತಾನೆ, 275 ಪ್ಲಸ್ 25 300. ನೆಕ್ಸ್ಟ್ 190 ರೂಪಾಯಿ ಮಿಸ್ಲೇನಿಯಸ್, 300 ಪ್ಲಸ್ 190 490. ಹಾ, ಸೇವಿಂಗ್ಸ್ ಎಷ್ಟಾಯ್ತು ಪ್ಲಸ್ 10. ನೋಡಿ ಉಳಿತಾಯ ಆಯ್ತು ನಿಮಗೆ, ಟೋಟಲ್ 490 ಖರ್ಚಾಯ್ತು, ಉಳಿತಾಯ ಎಷ್ಟಾಯ್ತು ಪ್ಲಸ್ 10, ಅಂದ್ರೆ 10 ರೂಪಾಯಿ ಉಳಿಸಿದ, 10 ರೂಪಾಯಿ ಉಳಿತಾಯ ಆಯ್ತು. ಎಲ್ಲ ಕೂಡಿಸ್ರಿ, 150 ಪ್ಲಸ್ 125 ಪ್ಲಸ್ 25 ಪ್ಲಸ್ 190 is 490. So his income is 500, so 10 rupees is his saving. Next ಇಲ್ಲಿ ಬನ್ನಿ, his income, family B income is 300. How much he is spending? Food 150, clothing 60, education 50, miscellaneous 70. Now add all these. 50 plus 6, 150 plus 60, 210, 210 plus 50, 260, 260 plus 70, 330. ಇಷ್ಟೇ ಕೂಡಿಸಿದ್ರೆ ಎಷ್ಟಾಗ್ತದೆ? 330. How much is the income? 300. What is the expenditure? 330. So what is the deficit? 30 rupees. 30 ರೂಪಾಯಿ ಸಾಲ ಮಾಡ್ಬೇಕಾಗ್ತದೆ ಅರಸತ್ತ. That is the deficit amount he has got. I hope you have understood. If you understood, raise the hand. Good. Good. Very good. So next, ಈಗ ಇದು ಮುಗಿತದ, ಟೈಮ್ ಇಸ್ ಔಟ್ ಆಲ್ಮೋಸ್ಟ್. ಸೊ ಈಗ ನೆಕ್ಸ್ಟ್ ಕ್ಲಾಸ್ ನಂದೇ ಐತಿ, ಆ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ, ಈ ಲೆಕ್ಕನ ಸಾಲ್ವ್ ಮಾಡ್ತೀನಿ. ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಮತ್ತೆ ಲಾಗಿನ್ ಆಗ್ಲಿಕ್ಕತ್ರಿ, ಒಂದು 10 ಮಿನಿಟ್ಸ್ ಬೇಕು, ಆಮೇಲೆ ಮತ್ತೆ ಲಾಗಿನ್ ಆಗ್ಲಿಕ್ಕತ್ರಿ. ನಾನೇ ತಗೋತೀನಿ ಕ್ಲಾಸ್, ನಾನೇ ತಗೊಂಡು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ರೈಟ್ ದ ಟೈಟಲ್ ಬೈ ದ ಟೈಮ್. ಟೈಟಲ್ ಬರೋಣ. ಏನ್ ಬರೀತೀವಪ್ಪ ಟೈಟಲ್? ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಶೋಯಿಂಗ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ವೇರಿಯಸ್ ಐಟಮ್ಸ್ by two families. Component bar diagram showing the expenses incurred on various items of expenditure. Items of expenditure. Incurred on various items of expenditure. Expenses incurred on various items of expenditure. Scale, y-axis 1 centimeter is equal to, ನೋಡೋಣ ಹೇಳ್ತೇನೆ. Okay, so this will continue in the next class. Title name ಬರಿಬೇಕು ನೀವು. What is the title? Component bar diagram showing the expenses incurred on various items of expenditure by two families. By two families. By families A and B ಅಂತ ಬರ್ತದೆ. By families A and B. Families A and B. ಇಷ್ಟಂದ್ರೂ ಬರ್ತದೆ. Okay, so we'll continue in the next class. Now Zoom is about to close. Next class ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನು 10 ನಿಮಿಷ ಬ್ರೇಕ್ ತಗೊಳ್ರಿ. ಬ್ರೇಕ್ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಜಾಯಿನ್ ಆಗ್ರಿ. Understood? Okay, thank you so much. 23 ಜನ ಇದ್ದೀರಾ, ಜನ ಅಟೆಂಡ್ ಆಗ್ಬೇಕು ಮತ್ತೆ.
ಹೇಳ್ರಿ ಯಾರಿಗೆ ಅಟೆಂಡ್ ಆಗಿಲ್ಲ ಸ್ವಲ್ಪ ಫೋನ್ ಮಾಡಿ ಹೇಳ್ರಿ. ಮೇಘಾ, ಮಿತೇಶ್, ಪವನ್, ಪೂಜಾ, ಲಕ್ಷ್ಮಿ, ಹನುಮಂತ್, ಗಿರೀಶ್, ಫರೀದಾ, ದತ್ತಾತ್ರೇಯ, ಪಾಪಗೌಡ, ಅಮೋಲ್, ಅನ್ಮೋಲ್, ಗುರುರಾಜ್. Inform your friends to join the class as more as possible. ಸ್ವಲ್ಪ ಫೋನ್ ಮಾಡ್ರಿ, ಪತ್ರಾಸ್ ತಗೊಳ್ರಿ. ಶಿವಂ ಎಲ್ಲಾರ್ಗಿ ಹೇಳ್ರಿ. ಮೇಘಾ ನೀನು ಫೋನ್ ಮಾಡ್ತಂಗಿ. ಪವನ, ಪೂಜಾ ಕೇಳಲಿಕ್ಕತ್ತದ, ಎಲ್ಲಿ ಹೋದ್ರಿ? ಲಕ್ಷ್ಮಿ, ಮಹಾದೇವ್. Yes, sir. ಫೋನ್ ಮಾಡಿ ಹೇಳ್ರಿ ನಿಮ್ ಫ್ರೆಂಡ್ಸ್ಗೆ.